ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕನ್ನಡ ಬಿಗ್ ಬಾಸ್ ಸೀಸನ್ 12 ಸೀಕ್ರೆಟ್ ರೂಮ್ ಟ್ವಿಸ್ಟ್. ಇತ್ತೀಚಿನ ಎಪಿಸೋಡ್ಗಳಲ್ಲಿ ರಕ್ಷಿತಾ ಶೆಟ್ಟಿ ಮತ್ತು ಧ್ರುವಂತ ಅವರು ಮನೆಯಿಂದ ಹೊರಬಂದಂತೆ ಕಂಡರು. ಅವರು ವಾಸ್ತವವಾಗಿ ಸೀಕ್ರೆಟ್ ರೂಮ್ನಲ್ಲಿದ್ದಾರೆ. ಅವರು ಅಲ್ಲಿಂದಲೇ ಮನೆಯ ಸದಸ್ಯರ ಚಟುವಟಿಕೆಗಳನ್ನು ಗಮನಿಸುತ್ತಿದ್ದು ಗೇಮ್ ಮೇಲೆ ಪ್ರಭಾವ ಬೀರುತ್ತಿದ್ದಾರೆ. ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಗೌಡ ಜಗಳ. ಮನೆಯಲ್ಲಿ ಚೈತ್ರ ಕುಂದಾಪುರ ಮತ್ತು ಅಶ್ವಿನಿ ಗೌಡ ನಡುವೆ ತೀವ್ರ ಪೈಪೋಟಿ ಮತ್ತು ಮಾತಿನ ಚಕಮಕಿ ನಡೆಯುತ್ತಿದೆ. ಟಾಸ್ಕ್ ವೇಳೆ ಪರಸ್ಪರ ದೈಹಿಕವಾಗಿ ಎಳೆದಾಡಿಕೊಂಡ ಘಟನೆಗಳು ನಡೆದಿವೆ. ಕ್ಯಾಪ್ಟನ್ಸ್ ಮತ್ತು ನಾಮಿನೇಷನ್. ಪ್ರಸ್ತುತ ರಕ್ಷಿತಾ ಅವರು ಮನೆಯ ಕ್ಯಾಪ್ಟನ್ ಆಗಿದ್ದಾರೆ. ಅವರು ಚೈತ್ರ ಕುಂದಾಪುರ ಅವರನ್ನು ನಾಮಿನೇಟ್ ಮಾಡಿದ್ದು, ಇದು ಚೈತ್ರ ಅವರ ಕೋಪಕ್ಕೆ ಕಾರಣವಾಗಿದೆ. ರಜತ್ ಮತ್ತು ಚೈತ್ರ ನಡುವೆ ಕೂಡ ಜಗಳ ನಡೆದಿದೆ. ಕಾವ್ಯ ಅವರು ಅಶ್ವಿನಿ ಗೌಡ ಅವರು ನ್ಯಾಯವಾಗಿ ಆಡುತ್ತಿಲ್ಲ ಎಂದು ಆರೋಪಿಸಿ ಗರಂ ಆಗಿದ್ದಾರೆ. ಕಿಚ್ಚ ಸುದೀಪ್ ಅವರು ಕಳೆದ ವಾರಾಂತ್ಯದ ಎಪಿಸೋಡ್ನಲ್ಲಿ ಸದಸ್ಯರ ವರ್ತನೆಗಳ ಬಗ್ಗೆ ತೀವ್ರವಾಗಿ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ವಾರ ಇಬ್ಬರು ಘಟಾನುಘಟಿಗಳೇ ಔಟ್. ಕಂಗಾಲಾದ ಸ್ಪರ್ಧಿಗಳು. ಅಲ್ಲೇ ಇದೆ ಟ್ವಿಸ್ಟ್. ಗಿಲ್ಲಿ ಮುಂದೆಯೇ ಕಾವ್ಯಳ ಜೊತೆ ಆಟದ ಸಮಯದಲ್ಲಿ ಜಗಳಕ್ಕೆ ಇಳಿದು ನೆಲಕ್ಕೆ ತಳ್ಳಿದ ಅಶ್ವಿನಿ ಗೌಡ. ಈ ವಾರ ಬಿಗ್ ಬಾಸ್ ಮನೆ ಸೂಪರ್ ಡೂಪರ್ ಟಾಸ್ಕ್ಗಳಿಂದ ರಂಗೇರಿದೆ. ಮನೆ ಮಂದಿ ಮೈಚಳಿ ಬಿಟ್ಟು ಜಿದ್ದಿನಿಂದ ಟಾಸ್ಕ್ನಲ್ಲಿ ಆಟವಾಡಿದ್ದಾರೆ. ಈಗ ಕಲರ್ಸ್ ಕನ್ನಡ ಬಿಟ್ಟ ಪ್ರೊಮೋದಲ್ಲಿ ಕಾವ್ಯ ರಣಚಂಡಿಯಾಗಿದ್ದಾರೆ. ಶಾಕಿಂಗ್ ಟ್ವಿಸ್ಟ್ ಕೊಟ್ಟ ಬಿಗ್ ಬಾಸ್ ರಕ್ಷಿತಾ ಧ್ರುವಂತ. ನನ್ನ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿರೋರು ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ಬಿಗ್ ಬಾಸಲ್ಲಿ ನಿಮಗೂ ಯಾರು ಇಷ್ಟ ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ಹೇಳಿ. ಓಕೆ, ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ.